ಇಲ್ಲದವನೇ ದೇವರೆಂದು ನಂಬಿ ಹೋದವಳಿಗೆ ನಶೆಯ ಶಾಕ್ ನೀಡಲಾಗಿದೆ. ಪ್ರಿಯಕರ ಮತ್ತು ಆತನ ಗೆಳೆಯಲಿಂದ ಅತ್ಯಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆದರೆ ಇಲ್ಲಿ ಕತೆಗೆ ಮತ್ತೊಂದು ಟ್ವಿಸ್ಟ್ ಇದೆ. ಅದೇ ಯುವತಿ ಈಗ 20 ಲಕ್ಷಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಆರೋಪಿಗಳು ದೂರು ನೀಡಿದ್ದಾರೆ. ಏನಿದು ಹೈಟೆಕ್ ಕಿಲಾಡಿಗಳ ಕತೆ? ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ವ್ಯಾಲೆಂಟೈನ್ಸ್ ಡೇ ಪಾರ್ಟಿ, ಡ್ರಗ್ಸ್ ಅಂಡ್ ರೇಪ್ ಆರೋಪ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೋ ಹನಿ ಟ್ರ್ಯಾಪೋ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿನಿಗೆ ತಮಿಳುನಾಡು ಮೂಲದ ಡಿಕ್ಸನ್ 45 ದಿನಗಳ ಹಿಂದೆ ಪರಿಚಯವಾಗಿದ್ದ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಚಾಟಿಂಗ್ ಮೂಲಕ ಶುರುವಾದ ಸ್ನೇಹ ರೂಮ್ ಶೇರ್ ಮಾಡುವ ಹಂತಕ್ಕೆ ತಲುಪಿತ್ತು. ಫೆಬ್ರವರಿ 14ರ ವ್ಯಾಲೆಂಟೈನ್ಸ್ ಡೇ ದಿನ ಜಕ್ಕೂರು ಬಳಿಯ ರೆಕ್ಸ್ ವಿಲ್ಲಾಗೆ ಡಿಕ್ಸನ್ ಮತ್ತು ಆತನ ಗೆಳೆಯ ನಿಖಿಲ್ ಜೊತೆ ಯುವತಿ ಪಾರ್ಟಿಗೆ ಹೋಗಿದ್ಲು. I didn't complain before because they are big people and they have big people behind them, and they harassed me. They threatened me by saying that, you know, we are MLA, we are MPs, we are member of parliament, you can't do anything, we'll do this, we'll do that, we'll ruin your life. But with the help of my friends, today I registered an FIR against them. ಪಾರ್ಟಿ ವೇಳೆ ನಶೆ ಬರುವ ಮಾತ್ರೆ ನೀಡಿ ಪ್ರಜ್ಞೆ ತಪ್ಪಿಸಿ ಡಿಕ್ಸನ್ ಹಾಗೂ ನಿಖಿಲ್ ಇಬ್ಬರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬುದು ಯುವತಿಯ ಆರೋಪ. ಅಷ್ಟೇ ಅಲ್ಲದೆ ಆ ಕೃತ್ಯವನ್ನ ವಿಡಿಯೋ ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಅಮೃತಹಳ್ಳಿ ಠಾಣೆಗೆ ದೂರು ನೀಡಿದ್ದಾಳೆ. ಹುಡುಗಿ ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ ಒಬ್ಬನು ವೆಸ್ಟ್ ಬೆಂಗಾಲ್ ಅವನು, ಇನ್ನೊಬ್ಬರು ಇಲ್ಲಿಯವರೇ ಕರ್ನಾಟಕದವರೇ. ಹುಡುಗಿ ಹೊರಗಡೆಯವಳು. ಅದೇ ನನಗೆ ಈಗ ಗೊತ್ತಾಯಿತು ಕಂಪ್ಲೇಂಟ್ ಕೊಟ್ಟಿರೋದು. ಅದೇನು ನನಗೆ ಅದು ವಿಚಾರ ಗೊತ್ತಿರಲಿಲ್ಲ. ಈಗ ಅವ್ರ ಗೆಳೆಯರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ. ಅದೇನಿದೆ ಅಂತ ನೋಡಬೇಕು ಹೋಗಿ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಅಂದ್ರೆ ಯುವತಿ ದೂರು ನೀಡುವ ಮುನ್ನವೇ ನಮಗೆ ಹನಿ ಟ್ರ್ಯಾಪ್ ಮಾಡಲಾಗುತ್ತಿದೆ ಎಂದು ಆರೋಪಿಗಳು ಮಲ್ಲೇಶ್ವರಂ ಠಾಣೆಯ ಮೆಟ್ಟಿಲೇರಿದ್ದಾರೆ. ಯುವತಿಯು 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಎನ್ನುವುದು ಇವರ ವಾದ. ಸದ್ಯ ಇಬ್ಬರು ಪರಸ್ಪರ ದೂರು ನೀಡಿರುವುದರಿಂದ ಇದು ಅತ್ಯಾಚಾರವೋ ಅಥವಾ ಬ್ಲ್ಯಾಕ್ ಮೇಲ್ ಸಂಚೋ ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.